ಏನೇನು ಮಾಡ್ಕಂತ ಇವ್ರಿಗೇನು ಸಂಬಂಧ ಅಗಲಲ್ಲ ಬರೋದಿದ್ನ ಹೇಳದ ಇವ್ರದ್ದೇನು ಮಾಡ್ತಾ ಇದಾರಂತೆ ನಮ್ಮ ದೊಂಬರಾಟ ಅದ್ರ ಶಶಿ ತರ್ರಿಗೆ ಎದಕ್ಕೆ ಕಳಿಸ್ಯಾರಂತೆ ಆಯ್ತು ನಮ್ಮ ದೊಂಬರಾಟ ಇಟ್ಕೊಂಬಿಡೋಣ ಬಿಡ್ರಿ ಶಶಿ ತರ್ರಿಗೆ ಎದಕ್ಕೆ ಕಳಿಸಿ ಇದೇನು ಆಟ ಅಂತೆ ಶಶಿ ತರ್ರಿಗೆ ಕಳಿಸಿದ್ರಲ್ಲ ಇದೇ ಆಟ ಅಂತೆ ಮತ್ತು ಒಂದು ಸಪ್ರೇಟ್ ಕಮಿಟಿ ಹೋಯ್ತಲ್ಲ ನೋಡ್ರಿ ನೀವು ಭಾಳ ಹತ್ತಿರದಿಂದ ಗಮನಿಸ್ರಿ ಪ್ರಧಾನಮಂತ್ರಿಯವರು 90 ದೇಶಕ್ಕೆ ಹೋದಾಗ ಯಾವುದು ಚೀಫ್ ಸೆಕ್ರೆಟರಿ ಹೋಗಲ್ಲ ಯಾವುದು ಫಾರಿನ್ ಮಿನಿಸ್ಟರ್ ಅವ್ರ ಜೊತೆ ಹೋಗೋದೇ ಇಲ್ಲ ಕನ್ಸರ್ನ್ ಮಿನಿಸ್ಟ್ರು ಹೋಗೋದಿಲ್ಲ ಯಾವುದೇ ಘೋಷಣೆಗಳು ಮಾಡಿದ್ರೆ ಕನ್ಸರ್ನ್ ಮಿನಿಸ್ಟರ್ ಇರೋಂಗಿಲ್ಲ ಯಾವುದು ಕ್ಯಾಬಿನೆಟ್ ಡಿಸಿಷನ್ಗಳು ಇರೋಂಗಿಲ್ಲ ಮೀಡಿಯಾದಲ್ಲಿ ಬರೋದು ಹೇಳೋದು ಇದೇ ವ್ಯವಸ್ಥೆ ಇರುತ್ತಾನೆ ಕಳೆದ 11 ವರ್ಷದಿಂದ ಸುಮ್ಮನೆ ನಮ್ಮ ಹತ್ರ ಬರೋದು ದೊಂಬರಾಟ ಏನು ಮಾಡಿದ್ದೀವಿ ನಾವು ಎಸ್ ದೇರ್ ಕುಡ್ ಬಿ ಸಮ್ ಡಿಫರೆನ್ಸ್ ಸೊ ವಾಟ್ ಡಸ್ ಇಟ್ ಮ್ಯಾಟರ್ ಟು ದ ಅಡ್ಮಿನಿಸ್ಟ್ರೇಷನ್ ಏನು ರಾಂಗ್ ಏನಿದೆ ನಾವು ಏನು ಅಡ್ಮಿನಿಸ್ಟ್ರೇಷನ್ ಏನು ರಾಂಗ್ ಆಗಿದೆ ರೀ ಟುಡೇ ಪ್ರೌಡ್ಲಿ ಐ ಕ್ಯಾನ್ ಸ್ಟೇ ಕರ್ನಾಟಕ ಲಾಸ್ಟ್ 5 ಡಿಕೇಡ್ಸ್ ಕಳೆದ 5 ಶತಮಾನಗಳಲ್ಲಿ 50 ವರ್ಷಗಳಲ್ಲಿ ಕರ್ನಾಟಕ ಇಸ್ ನಂಬರ್ 1 GDP ಟುಡೇ ಯಾವುದು BJP ರೂಲ್ ಸ್ಟೇಟ್ ಇವತ್ತು ನಂಬರ್ 1 ಇದ್ದಾವೆ ಗುಜರಾತ್ ನಂಬರ್ 1 ಇದೆಯಾ ಗುಜರಾತ್ ಯಾವ್ದ್ರ ನಂಬರ್ 1 ಇದೆ ಮಧ್ಯಪ್ರದೇಶ ಯಾವ್ದು ನಂಬರ್ 1 ಇದೆ ಬಿಹಾರ್ ಯಾವ್ದು ನಂಬರ್ 1 ಇದೆ BJP ರೂಲ್ ಸ್ಟೇಟ್ಗಳು ಇಡೀ ಭಾರತ ದೇಶದಲ್ಲಿ ಇವತ್ತು ಯಾವುದೇ ರೀತಿಯಾದಂಥ ಸ್ಟೇಟ್ಗಳಿದ್ದಾವೆ ಯಾವುದನ್ನು ಲೆಕ್ಕಾಚಾರ ಮಾತನಾಡೋರು ಇದ್ದಾರಾ BJP ಯಾರನ್ನ ಮಾತನಾಡೋರು ರೆಡಿ ಇದ್ದಾರಾ ಕಳೆದ 11 ವರ್ಷದಲ್ಲಿ ಯಾವ ಡಿಪಾರ್ಟ್ಮೆಂಟ್ನಲ್ಲಿ ಇವತ್ತು ಭಾರತ ದೇಶದ ಮುಂದಿದೆ ನಾವು ಮೊನ್ನೆ ತಾನು ಹೇಳ್ತಾ ಇದ್ವಲ್ಲ ಯಾರು ಇವ್ರಿಗೆ ಅಕ್ಷಯ್ ಕುಮಾರ್ ಕರ್ಕೊಂಬಂದು ಭಾಳ ದೊಡ್ಡದಾಗಿ ಒಂದು ಪ್ರಮೋಷನ್ ಮಾಡಿದ್ರು ಯಾವುದೇ ದೇಶಕ್ಕೆ ಹೋದರೆ ನಮಗೆ ಪಾಸ್ಪೋರ್ಟ್ ನೋಡಲ್ಲ ಅಂತ ಹೇಳಿದ್ದವರು ಯು ಆರ್ ಫ್ರಮ್ ದ ಕಂಟ್ರಿ ಆಫ್ ಮೋದಿ ಅಂತ ಅವ್ರು ಹೇಳಿರೋದು ಆರ್ ಯು ಫ್ರಮ್ ದ ಕಂಟ್ರಿ ಆಫ್ ಮೋದಿ ಅಂದರೆ ಇದ್ರಾಗ ಇಂಡಿಯಾ ಇಲ್ಲ ಈ ಅಕ್ಷಯ್ ಕುಮಾರ್ಗೆ ಇಂಡಿಯನ್ ಪಾಸ್ಪೋರ್ಟ್ ಇಲ್ಲ ಆತನ ಕೆನಡಿಯನ್ ಪಾಸ್ಪೋರ್ಟ್ ಇದೆ ಪುಣ್ಯಾತ್ಮದು ಆತಗೆ ಈಗ ಇಂಡಿಯನ್ ಪಾಸ್ಪೋರ್ಟ್ ತೊಗೊಂಡಾನೆ ಇಂಥವ್ರ ಹತ್ರ ಪಬ್ಲಿಸಿಟಿ ಮಾಡ್ಕೊಳ್ತಾರೆ 75-78 ಇರ್ತಕ್ಕಂಥ ರ್ಯಾಂಕಿಂಗು ಇವತ್ತು 140 ರ್ಯಾಂಕಿಂಗ್ ಹೋಗಿದ್ದೀವಿ ಇದು ಸರಿ ಪ್ರಶ್ನೆ ಎಲ್ಲ ನೀವು ಕೇಳ್ರಿ ವೆನ್ ವಿ ಅಂಡರ್ ಲೀಡರ್ಸ್ ಆಫ್ ಮನಮೋಹನ್ ಸಿಂಗ್ ವಿ ವರ್ ಅಟ್ ದ ರ್ಯಾಂಕಿಂಗ್ ಆಫ್ 78 ಇತ್ತು 2014ನಲ್ಲಿ ಈಗ ಸಬ್ಸಿಕ್ವೆಂಟ್ಲಿ ವಿ ಆರ್ ಇನ್ 10 ಇಯರ್ಸ್ನಲ್ಲಿ 140ನೇ ಸ್ಥಾನಕ್ಕೆ ಹೋಗಿದ್ದೀವಿ ಇದಕ್ಕಿನ್ನ ನಾಚಿಕೆಗೇಡಿ ಯಾವುದನ್ನು ಇದೆಯಾ ಮತ್ತು ನೋಡಿದ್ರೆ ಪಬ್ಲಿಸಿಟಿ ಮಾಡ್ಕೊಳ್ಳೋದು 90 ಕಂಟ್ರಿಗಳಿಗೆ ಹೋಗಿ ಬಂದಿದ್ದೀರಿ ಇವತ್ತು ಶಶಿ ತರೂರ್ ಯಾಕೆ ಬೇಕಾಯ್ತು ನಿಮಗೆ ಹೋಗಿ ವೆನ್ ಯು ಹ್ಯಾವ್ ಟ್ರಾವೆಲ್ಡ್ ಯುವರ್ ಸೆಲ್ಫ್ ವೆನ್ ವಿ ಹ್ಯಾವ್ ಕ್ಲೇಮ್ಡ್ ಅವರ್ ಸೆಲ್ಫ್ ಯು ಆರ್ ದ ಮೋಸ್ಟ್ ವಿಶ್ವಗುರು ವೈ ಡು ಯು ವಾಂಟ್ ಶಶಿ ತರೂರ್ ಯಾಕೆ ಬೇಕು ನಿಮಗೆ ಶಶಿ ತರೂರ್ ಯಾಕೆ ಪ್ರಮೋಟ್ ಮಾಡ್ತಾ ಇದ್ದೀರಿ ಯಾಕೆ BJPಯಲ್ಲಿ ಇಂಗ್ಲೀಷ್ ಮಾತಾಡೋರು ಯಾರಿಲ್ವಾ ಅಲ್ಲಿ ಬೇರೆ ದೇಶದಲ್ಲಿ ಹೋಗೆಲ್ಲ ಮಾತನಾಡ್ಬೋದಲ್ಲ BJP ಅವ್ರ ಹತ್ರ ಇಂಗ್ಲೀಷ್ ಮಾತನಾಡೋದಕ್ಕಂತೇಳಿ ಶಶಿ ತರೂರ್ ಕರ್ಕೊಂಡು ಹೋಗ್ತಾ ಇದ್ದೀರಾ ವಾಟ್ ಇಸ್ ದ ರೀಸನ್ ಯು ಆರ್ ಟೇಕಿಂಗ್ ಶಶಿ ತರೂರ್ ಟುಡೇ ವಾಟ್ ಇಸ್ ದ ರೀಸನ್ ದಟ್ ಯು ಆರ್ ಟೇಕಿಂಗ್ ಮಿಸ್ಟರ್ ಶಶಿ ತರೂರ್ ಟುಡೇ ಫಾರ್ ಡಿಫ್ರೆಂಟ್ ಪಾರ್ಟ್ ಆಫ್ ದ ವರ್ಲ್ಡ್ ವೈ ಯಾಕೆ BJPಯಲ್ಲಿ ಯಾರು ಸಮರ್ಥರಿಲ್ವಾ BJPಯಲ್ಲಿ ಯಾರು ಸಮರ್ಥರಿಲ್ವ ರೀ ಹೋಗಿ ಮಾತನಾಡೋಕ್ಕೆ ನಮ್ಮ ದೇಶದ ಬಗ್ಗೆ ಆಯಿತು ಕರ್ಕೊಂಡು ಹೋಗಿದ್ದೀರಿ ಸ್ವಾಗತ ಮಾಡೋಣ ಅದ್ರೇನು ಡೌಟ್ ಇಲ್ಲ ಓಕೆ ಬಟ್ ಯಾಕೆ ಬೇಕಾಯ್ತು ನೆಸಿಟಿ ಯಾಕೆ ಬೇಕಾಯಿತು ಶಶಿ ತರೂರ್ ಹೋಗ್ತಕ್ಕಂಥ ನೆಸಿಟಿ ಯಾಕೆ ಬಂತು ಅಂತಂದರೆ ಕಳೆದ 11 ವರ್ಷದಲ್ಲಿ ಇಷ್ಟೆಲ್ಲ ಹೋಗಿ ಟ್ರಾವೆಲ್ ಮಾಡಿದ್ರು ಕೂಡ ಇವತ್ತು 193 ದೇಶದಲ್ಲಿ 183 ದೇಶ ಪಾಕಿಸ್ತಾನ ಪರ ಓಟ್ ಹಾಕಿದೆ 193 ದೇಶದಲ್ಲಿ 183 ದೇಶಗಳು ಪಾಕಿಸ್ತಾನ ಪರ ಓಟ್ ಚಲಾಯಿಸಿದೆ ಇವತ್ತು ನಮ್ಮ ಮಾಲ್ಡೀವ್ಸ್ ತೊಗೊಳ್ರಿ ಶ್ರೀಲಂಕಾ ತೊಗೊಳ್ರಿ ಮಾರಿಷಸ್ ತೊಗೊಳ್ರಿ ಮಾಲ್ಡೀವ್ಸ್ ತೊಗೊಳ್ರಿ ಭೂಟಾನ್ ತೊಗೊಳ್ರಿ ನೇಪಾಲ್ ತೊಗೊಳ್ರಿ ನೇಪಾಲ್ 100% ಹಿಂದೂ ರಾಷ್ಟ್ರ ಇರ್ತಕ್ಕಂಥ ಕಂಟ್ರಿ ಇವತ್ತು ನೇಪಾಲ್ ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ ಯಾಕೆ ಮಾಡ್ತಾ ಇಲ್ಲ ಇದು ಏನು BJP ಅಂದರೆ ದೇಶ ಅವ್ರದನ ಇದು ಮೋದಿ ಸಾಹೇಬ್ರದ ಈ ದೇಶ ಮೋದಿ ಸಾಹೇಬರು ಈ ಭಾರತ ದೇಶದ ಪ್ರಧಾನಮಂತ್ರಿಗಳು ಈ ದೇಶ ಯಾವುದು BJPಗೆ ಸಂಬಂಧ ಯಾವುದು ಕಾಂಗ್ರೆಸ್ಗೆ ಸಂಬಂಧ ಅಲ್ಲ ಅರ್ಥ ಆಯಿತು ಅವರು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಅವರು ನಮ್ಮ ದೇಶದ ಪ್ರಧಾನಮಂತ್ರಿಗೆ ಯಾವುದೇ ರಾಜ್ಯದ ಯಾವುದೇ ಮುಖ್ಯಮಂತ್ರಿಗೆ ಯಾರಿಗೇನ ಪ್ರಶ್ನೆ ಕೇಳ್ತಕ್ಕಂಥ ಅವಕಾಶ ಇದೆ ಆ ಅವಕಾಶನ ನಾವು ಚಲಾಯಿಸ್ತಿದ್ದೀವಿ ಅದನ್ನು ಕೇಳಿದ ತಕ್ಷಣ ಮುಗಿಯ ಬಿದ್ದುಬಿಡೋದು ಸಂತೋಷ್ ಲಾಡ್ ಸುಮ್ಮನೆ ಹೇರಾಬೇರಿ ಮಾತನಾಡ್ತಾನಂತಕ್ಕಂಥದ್ದು ನಾನು ಕೇಳ್ತಕ್ಕಂಥ ಪ್ರಶ್ನೆಯಲ್ಲಿ ತಪ್ಪಿದ್ರೆ ನೀವು ಅವ್ರಿಗೆ ಹೇಳಿ ನನಗೆ ಹೇಳಿ ಇಫ್ ದೇರ್ ಇಸ್ ಎನಿ ರಾಂಗ್ ಇಫ್ ಐ ಆಮ್ ಟೆಲಿಂಗ್ ಎನಿ ಮೇಕಿಂಗ್ ಸ್ಟೇಟ್ಮೆಂಟ್ ಅಥವಾ ನಾನು ಹೇಳಿರ್ತಕ್ಕಂಥ ವಿಚಾರದಲ್ಲಿ ರಾಂಗ್ ಇದ್ದರೆ ನಾನು ತಿದ್ಕೊಳ್ಳೋಕೆ ರೆಡಿ ಇದ್ದೀನಿ ನೀವೇ ನನಗೆ ಹೇಳಿ ನೋಡಿ ಬೇಕಿತ್ತು